MSG ಅಥವಾ ಮೋನೋಸೋಡಿಯಂ ಗ್ಲೂಟಮೇಟ್ ಅಥವಾ ಈ ಟೇಸ್ಟಿಂಗ್ ಪೌಡರ್ ಈ ರೆಗ್ಯುಲರ್ ಕನ್ಸಂಪ್ಷನ್ ಒಳ್ಳೇದಾ? ನೋಡಿ ವೀಕ್ಷಕರೇ, ಫಸ್ಟ್ ಥಿಂಗ್ ಅನ್ಕೊಳ್ಳಿ, ಇಟ್ಸ್ ಎ ಫ್ಲೇವರ್ ಎನ್ಹಾನ್ಸರ್. ಅಂದ್ರೆ ನಿಮ್ಮ ಟೇಸ್ಟ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಯೂಸ್ ಆಗುವಂತ ಒಂದು ಟೆಕ್ನಿಕ್ ಅಂತ ಹೇಳಿದ್ರೆ ಈ MSG ನ ಆಡ್ ಮಾಡ್ತಾರೆ. ಸಾಧಾರಣವಾಗಿ ಏಷ್ಯನ್ ಫುಡ್ಸ್, ಚೈನೀಸ್, ತಂದೂರು ಕ್ಯುಸಿನ್ಸ್ ಅಲ್ಲೆಲ್ಲ ಇದು ಸ್ವಲ್ಪ ಆದಷ್ಟು ಜಾಸ್ತಿ ಯೂಸ್ ಮಾಡ್ತಾರೆ. ಆದ್ರೆ ಇದು ಪ್ರೊಲಾಂಗ್ಡ್ ಯೂಸೇಜಸ್ ಮಾಡ್ತಾ ಬಂದಲ್ಲಿ ಸುಮಾರು ಹೆಲ್ತ್ ಹಜಾರ್ಡ್ಸ್ ಇದೆ. ಅದರಲ್ಲಿ ಒಂದು ಹೆಲ್ತ್ ಹಜಾರ್ಡ್ ಅಂತ ಹೇಳಿದ್ರೆ ಹೈಪರ್ ಟೆನ್ಷನ್. ನಮ್ಮ ದೇಶದಲ್ಲಿ ಈಗ ಸಣ್ಣ ಸಣ್ಣ ವಯಸ್ಸಿನಲ್ಲೂ ಕೂಡ BP ಕಾಯಿಲೆ ಬರ್ಲಿಕ್ಕೆ ಒಂದು ಮುಖ್ಯ ಕಾರಣ ತುಂಬಾ ಹೋಟೆಲ್ ನಲ್ಲಿ ಅಥವಾ ಇದರಲ್ಲಿ ಯೂಸ್ ಮಾಡುವಂತ ನಮ್ಮ ಫುಡ್ಸ್ ನಲ್ಲಿ ಪ್ರತಿಯೊಂದರಲ್ಲೂ ನೀವು ಚಿಪ್ಸ್ ಇಂದ ತಗೊಳ್ಳಿ, ಚಾಕ್ಲೇಟ್ಸ್ ಇಂದ ತಗೊಳ್ಳಿ, ನೀವು ಅಡಿಟಿವ್ಸ್ ಬೇಕರಿ ಪ್ರಾಡಕ್ಟ್ಸ್ ತಗೊಳ್ಳಿ, ಹಾಕಿರ್ತಾರೆ. ಅದಕ್ಕೆ ಹೋಟ್ಲವರು ಅವ್ರ ಹೋಟ್ಲಲ್ಲಿ ಮಾಡಿದ ಫುಡ್ ತಿನ್ನೋದೇ ಇಲ್ಲ. ಯಾಕಂತ ಹೇಳಿದ್ರೆ ಈ ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ ಸರ್, ನಮಗೆ ಸೈಡ್ ಎಫೆಕ್ಟ್ ಆಗ್ತಾ ಇದೆ ಅಂತ ಅರ್ಥ. ಬೋನ್ಸ್ ವೀಕ್ ಆಗುತ್ತೆ, BP ಕಾಯಿಲೆ ಬರುತ್ತೆ, ಬೇರೆ ಬೇರೆ ತೊಂದರೆಗಳು ರೆಗ್ಯುಲರ್ ಕನ್ಸಂಪ್ಷನ್ ಇಂದ ತುಂಬಾ ಸೈಡ್ ಎಫೆಕ್ಟ್ಸ್ ಬರುತ್ತೆ. ಒಂದೇನಂತ ಹೇಳಿದ್ರೆ ಇದು ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಹೆಚ್ಚು 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 ಅಂತ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಆಡ್ ಮಾಡುವಂಥದ್ದು. ಹಾಗಾಗಿ ಈ MSG ನ ಸಾಧ್ಯವಾದಷ್ಟು ನೀವು ಹೊರಗಡೆಯಿಂದ ಆಹಾರಗಳಲ್ಲಿ ಇದನ್ನ ಕನ್ಸ್ಯೂಮ್ ಮಾಡೋದು ನೋಡಿ. ಫಸ್ಟ್ ಫುಡ್ ಲೇಬಲ್ಸ್ ಚೆಕ್ ಮಾಡಿ. ಈ ತರ ಅಡಿಟಿವ್ಸ್ ಏನಾದ್ರು ಇದ್ರಲ್ಲಿ ಕೆಲವು ನಂಬರ್ಸ್ ಇರುತ್ತೆ, ಆ ನಂಬರ್ಸ್ ನ ನೀವು ನೋಡಿದ್ರೆ ಇದರಲ್ಲಿ MSG ಇದೆ ಅಂತ ಗೊತ್ತಾಗುತ್ತೆ. ಅದನ್ನ ಆದಷ್ಟು ಕಡಿಮೆ ಯೂಸ್ ಮಾಡೋದು ನಿಮ್ಮ ಹೆಲ್ತ್ಗೆ ಬಹಳ ಒಳ್ಳೇದು.